ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾನೇ ರುಚಿಯಾಗಿ ಅಕ್ಕಿ ಉಪ್ಪಿಟ್ಟು ರೆಸಿಪಿ. ಮನೇಲೇ ಇರುವ ರೇಷನ್ ಅಕ್ಕಿಯಿಂದ ದಿಢೀರಾಗಿ ಘಮ ಘಮ ಅನ್ನುವ ಉಪ್ಪಿಟ್ಟು ರೆಸಿಪಿ ತಂದಿದ್ದೀನಿ. ಮತ್ತೆ ಈ ಉಪ್ಪಿಟ್ಟು ಪ್ರೀಮಿಕ್ಸ್ ಕೂಡ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಪ್ರೀಮಿಕ್ಸ್ ಮಾಡಿ ಇಟ್ಕೊಬಿಟ್ರೆ ಯಾವಾಗ ಬೇಕೋ ಆವಾಗ ದಿಢೀರಾಗಿ ಈ ಉಪ್ಪಿಟ್ಟನ್ನ ಮಾಡಿ ಎಂಜಾಯ್ ಮಾಡ್ಬೋದು. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಈಗ ಇದಕ್ಕೆ 1 ಕಪ್ ಅಷ್ಟು ರೇಷನ್ ಅಕ್ಕಿ ಹಾಕೋತಾ ಇದ್ದೀನಿ. ಇದು ತುಂಬಾ ಡಸ್ಟ್ ಧೂಳಿತ್ತು ಅಂತ ಒಂದ್ಸಲ ತೊಳೆದ್ಬಿಟ್ಟು ನೆರಳಲ್ಲಿ ಒಣಗಿಸ್ಬಿಟ್ಟಿದೆ. ಈಗ ಚೆನ್ನಾಗಿ ಡ್ರೈ ಆಗಿದೆ. ಈ ಉಪ್ಪಿಟ್ಟನ್ನ ಈ ತರ ರೇಷನ್ ಅಕ್ಕಿಲ್ ಕೂಡ ಮಾಡ್ಬೋದು, ಅಥವಾ ನಾರ್ಮಲ್ ಆಗಿ ನೀವು ಯಾವ್ದು ಡೈಲಿ ಯೂಸ್ ಮಾಡ್ತೀರಾ ಆ ಅಕ್ಕಿಲ್ ಕೂಡ ಮಾಡ್ಬೋದು. ರೇಷನ್ ಅಕ್ಕಿ ಇದ್ರೆ ಅದ್ರಲ್ಲಿ ಅಕ್ಕಿ ಹಿಟ್ಟು ಮಾಡ್ಕೋತೀವಿ, ಇಲ್ಲ ಇಡ್ಲಿ ದೋಸೆಗೆಲ್ಲ ಬಳಸ್ಕೋತೀವಿ. ಈ ತರ ತಿಂಡಿ ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಈಗ ಈ ಅಕ್ಕಿ ಜೊತೆನೆ 1/4 ಕಪ್ ಅಷ್ಟು ತೊಗರಿ ಬೇಳೆ ಹಾಕೊಂಡಿದೀನಿ. ತೊಗರಿ ಬೇಳೆಯಿಂದ ಕಲರು ಚೆನ್ನಾಗಿ ಬರುತ್ತೆ, ಒಳ್ಳೆ ಹದಾನು ಬರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಈಗ ಲೋ ಫ್ಲೇಮ್ ಅಲ್ಲಿ ಇದೆರಡನ್ನು ಹುರ್ಕೋಬೇಕು. ಅಕ್ಕಿದು ಬೇಳೆದು ಕಲರ್ ಚೇಂಜ್ ಆಗೋವರೆಗೂ ಮತ್ತೆ ಒಳ್ಳೆ ಘಮ ಬರೋವರೆಗೂ ಹುರ್ಕೋಬೇಕು. ಬೇಗನೆ ರೋಸ್ಟ್ ಆಗ್ಬಿಡುತ್ತೆ. ಲೋ ಫ್ಲೇಮ್ ಅಲ್ಲಿ ಹುರಿತಾ ನೋಡಿ ಇದ್ರ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ. ಬೇಳೆ ಕಲರ್ ಕೂಡ ಚೇಂಜ್ ಆಗಿದೆ. ಈಗೇನು ಗ್ಯಾಸ್ ಆಫ್ ಮಾಡಿಲ್ಲ. ಇದ್ರ ಜೊತೆಗೇನೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 1/4 ಚಮಚ ಅಷ್ಟು ಮೆಣಸು ಕಾಳು, ಹಿಂಗು ಒಂದು ಅರ್ಧ ಟೀ ಸ್ಪೂನು, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದ್ರೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಇಷ್ಟೇ ಸಾಕಾಗುತ್ತೆ. ಆಮೇಲೆ ಬೇಕು ಅಂದ್ರೆ ನೀವು ಉಪ್ಪಿಟ್ಟು ಮಾಡೋ ಟೈಮ್ ಸೇರಿಸ್ಕೋಬಹುದು. ಇವಾಗ ಇದನ್ನೆಲ್ಲನೂ ಸೇರಿಸ್ಕೊಂಡು ಒಂದ್ಸಲ ಹುರ್ಕೋಬೇಕು. ಇವಾಗ ಜೀರಿಗೆ ಮೆಣಸು ಕೂಡ ಸ್ವಲ್ಪ ರೋಸ್ಟ್ ಆಗಿದೆ, ಒಳ್ಳೆ ಘಮ ಬರ್ತಿದೆ. ಹಿಂಗ್ ಬೇರೆ ಹಾಕಿದೀವಲ್ಲ. ಇವಾಗ ಇದನ್ನ ಸಪ್ರೇಟ್ ತಕೊಂಡು ಒಂದು ತಟ್ಟೆಗೆ ಹಾಕೋಬಿಟ್ಟು ತಣ್ಣಗಾಗಿ ಬಿಡಬೇಕು. ಈಗ ಇದೇ ಬಾಣಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ, ಮತ್ತೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ಹುರ್ಕೋಬೇಕು. ಈಗೇನು ಎಣ್ಣೆ ಹಾಕೋದು ಬೇಡ, ಡ್ರೈ ರೋಸ್ಟೇ ಮಾಡ್ಕೋಬೇಕು. ಬೇಗ ರೋಸ್ಟ್ ಆಗ್ಬಿಡುತ್ತೆ. ಎಲ್ಲಾನು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇವಾಗ ನೋಡಿ ಹುರಿತಾ ಬೇಳೆ ಕಲರ್ ಚೇಂಜ್ ಆಗಿದೆ, ಸಾಸಿವೆನೂ ಸಿಡಿತಾ ಇದೆ. ಈಗ ಇದ್ರ ಜೊತೆಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೆರಡು ಒಣಮೆಣಸಿನ್ಕಾಯಿ, ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಮತ್ತೆ 3 ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಕೊಂಡು ಹಾಕೊಂಡಿದ್ದೀನಿ. ಈಗ ಇದನ್ನು ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ಈಗಲೂ ಏನು ಎಣ್ಣೆ ಹಾಕೋದು ಬೇಡ. ಇದರಲ್ಲಿರೋ ಮಾಯಿಶ್ಚರು, ತೇವಾಂಶ ಎಲ್ಲ ಡ್ರೈ ಆಗೋವರೆಗೂ ಹುರ್ಕೋಬೇಕು. ತುಂಬಾ ಏನು ಟೈಮ್ ತಗೊಳ್ಳಲ್ಲ, ಬೇಗ ಆಗ್ಬಿಡುತ್ತೆ. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಈಗ ಇದನ್ನ ಇಳಿಸ್ಕೊಳ್ಳೋಣ. ಈಗ ತಟ್ಟೆಯಲ್ಲಿ ಅಕ್ಕಿನೂ ತಣ್ಣಗಾಗಿದೆ. ಈ ಒಗ್ಗರಣೆನ ಸಪ್ರೇಟ್ ಆಗಿ ಇಟ್ಕೊಂಡಿದ್ದೀನಿ. ಈಗಲೇ ಇದ್ರ ಜೊತೆ ಸೇರ್ಸೋದೇನು ಬೇಡ, ಯಾಕಂದ್ರೆ ಅಕ್ಕಿನ ಸ್ವಲ್ಪ ತರ್ತರಿಯಾಗಿ ನಾವು ಈಗ ಪುಡಿ ಮಾಡ್ಕೋಬೇಕು. ಸೊ ಅದಕ್ಕೆ ಅಕ್ಕಿನ ಪುಡಿ ಮಾಡಾದ್ಮೇಲೆ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನ ಮಿಕ್ಸರ್ ಜಾರ್ಗೆ ಹಾಕೊಂಡು ತರ್ತರಿಯಾಗಿ ಪುಡಿ ಮಾಡಬೇಕು. ಒಂದೇ ಸಲ ಮಿಕ್ಸಿ ಆನ್ ಮಾಡ್ಬಿಟ್ಟು ಬಿಟ್ಬಿಡ್ಬೇಡಿ, ಬೇಗ ಇದು ನುಣ್ಣಗೆ ಪುಡಿ ಆಗ್ಬಿಡುತ್ತೆ. ಫುಲ್ ನುಣ್ಣಗೆ ನೈಸಾಗಿ ಪುಡಿ ಮಾಡ್ಕೋಬಾರ್ದು, ನುಚ್ಚು ಬರುತ್ತಲ್ಲ ಆ ಥರ ತರ್ತರಿಯಾಗಿ ಮಾಡ್ಕೋಬೇಕು. ಒಂದ್ಸಲ ಮಿಕ್ಸಿ ಆನ್ ಮಾಡಿ ಮತ್ತೆ ಆಫ್ ಮಾಡಿ, 1 ಸೆಕೆಂಡ್ ಆನ್ ಮಾಡಿ ಮತ್ತೆ ಆಫ್ ಮಾಡಿ, ಪಲ್ಸಲ್ಲಿ ರುಬ್ಕೊಳ್ಳಿ. ಈ ಥರ ಗ್ರೈಂಡ್ ಆಗುತ್ತೆ, ಇಲ್ಲಾಂದ್ರೆ ಫುಲ್ ನೈಸ್ ಆಗೋಗ್ಬಿಡುತ್ತೆ. ನೋಡಿ ಇಷ್ಟು ಪುಡಿ ಮಾಡ್ಕೊಂಡ್ರೆ ಸಾಕು. ಇವಾಗ ಈ ಒಗ್ಗರಣೆನ ಈ ಅಕ್ಕಿ ಜೊತೆ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡ್ಬೇಕು. ಇವಾಗ ಈ ಅಕ್ಕಿ ಉಪ್ಪಿಟ್ಟು ಪ್ರಿಮಿಕ್ಸ್ ರೆಡಿ ಆಗಿದೆ. ಈಗ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಒಂದು ಏರ್ ಟೈಟ್ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮ್ಗೆ ಯಾವಾಗ ಉಪ್ಪಿಟ್ಟು ಮಾಡಬೇಕು ಆವಾಗ ಇದರಲ್ಲೇ ದಿಢೀರಾಗಿ ಮಾಡ್ಕೋಬೋದು. ಯಾವಾಗಲೂ ನಾವು ಬ್ಯುಸಿ ಇರ್ತೀವಲ್ಲ ಆವಾಗ ನೀವು ಈ ಥರ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ನೀವು ಆರಾಮಾಗಿ ಈಸಿಯಾಗಿ ಮಾಡ್ಕೊಬಿಡ್ಬೋದು. ಈ ಥರ ಪ್ರೀಮಿಕ್ಸ್ ಏನು ಬೇಡ ಅಂದರೆ ಡೈರೆಕ್ಟಾಗಿ ಎಣ್ಣೆಲೆ ಸಾಸಿವೆ ಬೇಳೆ ಎಲ್ಲ ಒಗ್ಗರಣೆ ಹಾಕೊಂಡು ಉಪ್ಪಿಟ್ಟು ಮಾಡ್ತೀವಲ್ಲ ಆ ಥರ ಕೂಡ ಬೇಕಾದ್ರೆ ಮಾಡ್ಕೋಬೋದು. ಆದರೆ ಇದು ಮಾಡಿ ಇಟ್ಕೊಬಿಟ್ರೆ ಈಸಿ ಆಗುತ್ತೆ ಕೆಲಸ. ಇವಾಗ ಉಪ್ಪಿಟ್ಟು ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ಚರ್ನ ತಗೋತಾ ಇದ್ದೀನಿ. ಮಿಕ್ಕಿದೆಲ್ಲ ಹಾಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ 1 ಕಪ್ ಅಷ್ಟು ತಗೋತಾ ಇದ್ದೀನಿ. ನಾನು ಕಮ್ಮಿ ಕ್ವಾಂಟಿಟಿಯಲ್ಲೇ ಮಾಡಿ ತೋರಿಸಿರೋದು. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಈ ಥರ ಪ್ರೀಮಿಕ್ಸ್ ಮಾಡಿ ಇಟ್ಕೊಬಿಡ್ಬೋದು. ಇವಾಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲೇ ಮಾಡ್ತಿರೋದು ಉಪ್ಪಿಟ್ಟು ದಿಢೀರಾಗುತ್ತೆ ಮತ್ತು ಸಾಫ್ಟಾಗಿ ಆಗುತ್ತೆ. ಈಗ ಕುಕ್ಕರ್ಗೆ 1/4 ಕಪ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. 1 ಕಪ್ ಅಕ್ಕಿ ತಗೊಂಡಿದ್ದೆ, 1/4 ಕಪ್ ಎಣ್ಣೆ ಹಾಕೊಂಡಿದ್ದೀನಿ. ಇಷ್ಟು ಎಣ್ಣೆ ಬೇಕಾಗುತ್ತೆ, ಇಲ್ಲಾಂದರೆ ಒಣ ಡ್ರೈ ಆಗುತ್ತೆ. ಡಿಪೋ ಅಕ್ಕಿ ಬೇರೆ ಅಲ್ಲ. ಈಗ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ. 2 ಈರುಳ್ಳಿನ ಈ ಥರ ಉದ್ದ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಅಷ್ಟೇ, ಇನ್ನೇನು ಒಗ್ಗರಣೆಗೆ ಸೇರಿಸೋ ಆಗಿಲ್ಲ. ಆಲ್ರೆಡಿ ನಾವೆಲ್ಲ ಒಗ್ಗರಣೆನ ಅಕ್ಕಿ ಜೊತೆ ಸೇರಿಸಿಟ್ಟಿದ್ದೀವಿ. ಬರೀ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಅಕ್ಕಿನ ಸೇರಿಸ್ಕೋಬೇಕು. ಫುಲ್ ಬ್ರೌನ್ ಆಗೋವರೆಗೂ ಹುರಿಬೇಕು ಅಂತೇನಿಲ್ಲ, ಲೈಟಾಗಿ ಇಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ಒಂದು ಅರ್ಧ ಕಪ್ ಅಷ್ಟು ಅವರೆಕಾಯಿನ ಬೇಯಿಸ್ಬಿಟ್ಟು ಹಾಕೋತಾ ಇದ್ದೀನಿ.
ಇದು ಆಪ್ಷನಲ್ಲು. ಅವರೆಕಾಯಿ ಇದ್ರೆ ಹಾಕೊಳ್ಳಿ, ಒಳ್ಳೆ ಘಮ ಬರುತ್ತೆ. ಸೀಸನ್ ಬೇರೆ ಇದೆಯಲ್ಲ. ಅವರೆಕಾಯಿನ ಬೇಯಿಸ್ಕೊಂಡೇ ಹಾಕೊಳ್ಳಿ, ಹಾಗೆ ಹಾಕ್ಬಿಡ್ಬೇಡಿ. ಅವರೆಕಾಯಿ ಇಲ್ಲ ಅಂದರೆ ಟೊಮೊಟೊ ಹಣ್ಣು, ಬೀನ್ಸು, ಕ್ಯಾರೆಟು, ಉಪ್ಪಿಟ್ಟಿಗೆ ಯಾವ್ದು ಹಾಕ್ತೀವಿ ಆ ತರಕಾರಿ ಬೇಕಾದ್ರೂ ಹಾಕೊಳ್ಳಿ. ಇಲ್ಲ ಅಂದರೆ ಏನು ಬೇಡ, ಜಸ್ಟ್ ಈರುಳ್ಳಿ ಮತ್ತು ಎಣ್ಣೆ ಅಷ್ಟೇ, ಒಗ್ಗರಣೆ ಅಷ್ಟೇ ಹಾಕೊಂಡು ನೀವು ಅಕ್ಕಿ ಸೇರಿಸ್ಕೊಂಡ್ರೆ ಸಾಕು. ಬೇಕಾದಷ್ಟು ಅವರೆಕಾಯಿನ ಒಂದ್ಸಲ ಮಿಕ್ಸ್ ಮಾಡಾದ್ಮೇಲೆ ಈ ಪ್ರೀಮಿಕ್ಸ್ ಎತ್ತಿಟ್ಟಿದ್ವಲ್ಲ ಸಪ್ರೇಟು, 1 ಕಪ್ ಪ್ರೀಮಿಕ್ಸ್ ಹಾಕ್ತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ತುಂಬ ಇವಾಗ ಹುರಿಬೇಕು ಅಂತೇನಿಲ್ಲ. ಮೊದಲು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 3 ಕಪ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. 1 ಕಪ್ ಅಕ್ಕಿಗೆ 3 ಕಪ್ ನೀರು ಹಾಕಲೇಬೇಕು. ತುಂಬ ಉದುದ್ರಾಗಿ ಅವಲಕ್ಕಿ ಉಪ್ಪಿಟ್ಟು ಥರ ಬೇಕು ಅಂದರೆ 2.5 ಕಪ್ ನೀರು ಹಾಕಿದ್ರೆ ಸಾಕು. ನನಗಿಲ್ಲಿ ತುಂಬಾ ಸ್ಮೂತ್ ಆಗಿ ಬೇಕಾಗಿತ್ತು ಪೊಂಗಲ್ ಟೆಕ್ಸ್ಚರಲ್ಲಿ, ಸೊ 3 ಕಪ್ ಹಾಕಿದ್ದೀನಿ. ರೇಷನ್ ಅಕ್ಕಿ ಅಲ್ವಾ, ತಣ್ಣಗಾಗ್ತಾ ಆಗ್ತಾ ಸ್ವಲ್ಪ ಒಣ ಗಟ್ಟಿ ಆಗುತ್ತೆ ಅಂತ. ಲಾಸ್ಟಲ್ಲಿ ಒಂದ್ಸಲ ಉಪ್ಪು ಚೆಕ್ ಮಾಡ್ಕೊಳ್ಳಿ, ಬೇಕು ಅಂದರೆ ಹಾಕೊಳ್ಳಿ. ನಾನು ಎಕ್ಸ್ಟ್ರಾ ಹಾಕೊಂಡಿಲ್ಲ, ಯಾಕಂದರೆ ಆಲ್ರೆಡಿ ನಾನು ಅಕ್ಕಿ ಜೊತೆ ಹಾಕಿದ್ನಲ್ಲ, ಅದೇ ಅಳತೆ ಕರೆಕ್ಟ್ ಆಗಿದೆ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ 1 ವಿಷಲ್ ಹಾಕ್ಸ್ಕೋಬೇಕು. ಆಮೇಲೆ ಕಂಪ್ಲೀಟಾಗಿ ಸ್ಟೀಮ್ ಹೋದ್ಮೇಲೆ ಮುಚ್ಚಳ ತಕ್ಕೋಬೇಕು. ಇವಾಗ ಕಂಪ್ಲೀಟಾಗಿ ಸ್ಟೀಮ್ ಹೋಗಿದೆ, ಮುಚ್ಚಳ ತೆಗಿಯೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಒಳ್ಳೆ ಹದದಲ್ಲಿದೆ. ಈಗ ಇದು ತಣ್ಣಗಾಗ್ತಾ ಆಗ್ತಾ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ಸೊ ಈ ಟೆಕ್ಸ್ಚರ್ ಕರೆಕ್ಟ್ ಆಗಿದೆ. ಇವಾಗ ಅವರೆಕಾಯಿ ಬೇರೆ ಹಾಕಿದ್ದೀವಿ, ಒಳ್ಳೆ ಘಮ ಬರ್ತಿದೆ. ಇವಾಗ ಲಾಸ್ಟಲ್ಲಿ 1/4 ಕಪ್ ಅಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ, ಫ್ರೆಶ್ ಆಗಿ ತುರಿದ್ಬಿಟ್ಟು. ಅವರೆಕಾಯಿ ಕೂಡ ಹಾಕಿದ್ದೀವಿ, ಜೊತೆಗೆ ಕಾಯಿ ತುರಿ ಹಾಕ್ಬಿಟ್ರೆ 2 ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಲೈಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಅಕ್ಕಿ ಉಪ್ಮಾ ರೆಡಿ ಆಗಿಬಿಡುತ್ತೆ. ಇವಾಗ ದಿಢೀರಾಗಿ ರೇಷನ್ ಅಕ್ಕಿಯಲ್ಲಿ ತುಂಬಾ ರುಚಿಯಾಗಿ ಅಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.